ಎರಡನೇ ಹಂತದ ಸಂಪುಟ ವಿಸ್ತರಣೆ ಮೇಲೆ ಕಾಂಗ್ರೆಸ್ ಶಾಸಕರ ಕಣ್ಣಿದ್ದು ಈ ಬಾರಿ ನನಗೆ ಅವಕಾಶ ಸಿಗುತ್ತೆ ಅಂತ ಅಜಯ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕುರುಬ ಸಮುದಾಯದಿಂದ ನನಗೆ ಸ್ಥಾನ ನೀಡಿ ಅಂತ ಬಸವರಾಜ ಶಿವಣ್ಣವರ ಹೇಳ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಯಶವಂತರಾಯಗೌಡ ಪಾಟೀಲ್ ಹೇಳ್ತಾ ಇದ್ದು, ಸಚಿವ ಸ್ಥಾನ ನೀಡದೇ ಇದ್ರೆ ರಾಜಕೀಯ ಕ್ರಾಂತಿ ಅಂತ NY ಗೋಪಾಲಕೃಷ್ಣ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿಎಂಗೆ ಕಾಂಗ್ರೆಸ್ ಶಾಸಕರ ಎಚ್ಚರಿಕೆ ಇದು. ಈಗ ಆಗಿದ್ದು 13 ಸಚಿವರಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಎಲ್ಲರೂ ಸೇರಿ 14 ಆಗಿದ್ದಾರೆ. ಇನ್ನು 20 ಸ್ಥಾನ ಖಾಲಿ ಇದೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಆಸೆ ಇರ್ತದೆ, ಒಂದು ವಿಶ್ವಾಸ ಇದೆ. ನನಗೆ ಈ ಬಾರಿ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಮುಂದೆ ಇರ್ತಕ್ಕಂಥ ಒಂದು 20 ಸ್ಥಾನದಲ್ಲಿ ನಮಗೆ ಈ ಒಂದು ಅವಕಾಶ ಮಾಡಿಕೊಡ್ತಾರಂತ ಒಂದು ವಿಶ್ವಾಸ ಇದೆ. 1999ರಲ್ಲಿ 6 ಜನ ಈ ಒಂದು ಭಾಗದ ಮಂತ್ರಿಗಳಾಗಿದ್ದರು. ಈ ಬಾರಿ ಖಂಡಿತವಾಗಿ 3 ಕೊಡ್ತಾರೆ. ಕಲಬುರಗಿ ಹೆಡ್ ಕ್ವಾರ್ಟರ್ ಇದೆ, ದೊಡ್ಡ ಜಿಲ್ಲೆ ಇದೆ, 3 ಕೊಡ್ತಾರಂತ ಒಂದು ವಿಶ್ವಾಸ ಇದೆ. ಸೀನಿಯರ್ ಮನೆ ನನಗೆ ಅವಕಾಶ ಕೊಡ್ರಿ ಅಂತ ನಮ್ಮ ನಾಯಕರಲ್ಲಿ ನಾನು ಒತ್ತಾಯ ಮಾಡಕತ್ತೇನೆ. ಸಿದ್ದರಾಮಯ್ಯರಲ್ಲಿ ಮತ್ತು DK ಶಿವಕುಮಾರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ ಅಂತಕ್ಕಂಥ ಅವ್ರ ಸಹಮತನೂ ಕೂಡ ವ್ಯಕ್ತಪಡಿಸ್ಯಾರ. ಈ ಸಲ ಅವಕಾಶ ಸಿಗ್ತೈತಿ ಅಂತಕ್ಕಂಥ ವಿಶ್ವಾಸ ಐತಿ. ಅವಕಾಶ ಸಿಗೋದ್ರಿಂದ ಹಾವೇರಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಅನುಕೂಲ ಆಕೈತಿ. ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಾರ, ಮಾಡೋಣ ಅಂತ ಅಂದಾರ. ಸರ್, ಹೈಕಮಾಂಡ್ ನಾಯಕರಿಗೆ ಏನಾದ್ರು ಭೇಟಿ ಆಗಿದ್ರಾ ದೆಹಲಿಯಲ್ಲಿ? ಏನಾರು ನಾವು ಯಾರನ್ನೂ ಭೇಟಿಗಿಲ್ಲ. ಸಿದ್ದರಾಮಯ್ಯ ಮತ್ತು DK ಅವ್ರನ್ನ ಬಿಟ್ಟು ಯಾರನ್ನೂ ಭೇಟಿಗಿಲ್ಲ. ಯಾವ ಸಮಾಜಕ್ಕೆ ಕೊಡ್ಬೇಕು, ಯಾವ ಭಾಗಕ್ಕೆ ಕೊಡಬೇಕು, ಏನು ಮಾಡ್ಬೇಕು ಅನ್ನೋದು ನಮ್ಮ ಹೈಕಮಾಂಡ್ಗೆ, ನಮ್ಮ ನಾಯಕರಿಗೆ ಗೊತ್ತಿರ್ತೈತಿ. ಬಹುತೇಕ ರಾಜ್ಯಸಭಾ ವಿಧಾನ ಪರಿಷತ್ತಿನ ಚುನಾವಣೆ ಆದಂತ ತಗೋಬೋದು. ಭಾಳ ಈ ಸಲ ಒಂದು ಹೋಪ್ ಇದೆ. 2023ರ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ಒಳಗೆ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಮುಂದಿನ ಸರ್ಕಾರ ರಚನೆ ಆಯಿತು ಅಂದರೆ ಹೆಚ್ಚಿನ ಸ್ಥಾನ ಗೆದ್ಕೊಂಡು ಬನ್ನಿ, ನಿಮ್ಗೆಲ್ಲರಿಗೂ ಅವಕಾಶ ಕೊಡ್ತೀವಿ, ಪವರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದನ್ನು ನೆರವೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನಾನಿದ್ದೀನಿ. ಏನು ಪಕ್ಷದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡೋದೇ ನಮ್ಮಂಥವ್ರ ಭವಿಷ್ಯ ಇಲ್ಲ ಏನೋ, ಬ್ಲ್ಯಾಕ್ ಮೇಲರ್ಸ್ಗೆ ಅವಕಾಶ ಅದನ್ನು ಎಲ್ಲಿ ಹೋಗ್ಬೇಕು? ನಮ್ಮಂಥವ್ರೆಲ್ಲ ರಾಜಕಾರಣದಾಗ ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಏನೇನು ಇತಿಹಾಸಗಳದಾವ ಅನ್ನೋದು. ನಾವು ಮೊದಲು ದೆಹಲಿಗೆ ಹೋಗಿದ್ದೀವಿ, ಈಗೂ ಮೊನ್ನೆ ಹೋಗಿದ್ದೀವಿ, ಇನ್ನೂ ಹೋಗ್ತೀವಿ. ರಾಷ್ಟ್ರೀಯ ನಾಯಕರಿಗೆ ನಾವು ನಿವೇದನೆ ಮಾಡ್ಕೋತೀವಿ. ನ್ಯಾಯಸಮ್ಮತವಾಗಿ ನಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಮಾಡಿದ್ಮೇಲೆ ಅವರಿಗೆ ಕೊಟ್ರೆ ಸರಿ, ಇಲ್ಲಂದ್ರೆ ಯಾವುದೋ ಒಂದು ಕೊನೆಯ ತೀರ್ಮಾನ ಅದನ್ನ ತಗೊಂಡು ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಒಬ್ಬ ರಾಜಕಾರಣಿ. ನಾವು ಬರ್ಬೇಕಾದ್ರೆ ಎಷ್ಟೋ ಜನ ನೀವು ಮಂತ್ರಿಗಳು ಮಾಡಿದ್ವಿ. ನಾವು ಆ ಭಾಗದಿಂದ ಈ ಭಾಗದವರೆಗೂ ನಾವು ಸ್ಟಾಪ್ ಮಾಡ್ಬೋದು. ಬಳ್ಳಾರಿನವ್ರಿಗೆ ರೆವಲ್ಯೂಷನ್ ಮಾಡಬಹುದು, ಕೂಡ್ಲಿಗೆಲ್ಲೇ ರೆವಲ್ಯೂಷನ್ ಮಾಡಬಹುದು, ಇಲ್ಲಿನೂ ಮಾಡಬಹುದು. ನಾನು ಒಬ್ಬನ ಕಾಲಿಗೆ ಬಿದ್ರೆ, ಒಬ್ಬ ಒಳ್ಳೆ ಯೋಗ್ಯಸ್ಥನ ಕಾಲಿಗೆ ಬಿದ್ರೆ ಇಡೀ ಕ್ಷೇತ್ರ ನನ್ನಿಂದೆ ಐತೆ. ಇನ್ನು 2 ಲಕ್ಷ ಜನ ಬದುಕಿದ್ದಾರೆ. ಅಯೋಗ್ಯರಿಗೆಲ್ಲ ಕಾಲಿಗೆ ಬಿದ್ರೆ ನಾನು ಇಡೀ ಕ್ಷೇತ್ರನೇ ಕಾಲಿ ಬಿಡಿಸ್ದಂಗೆ ಆಗುತ್ತೆ. ಆ ಕೆಲಸ ನಿಮ್ಮನ್ನ ತಲೆ ಬೋಗ್ಸೋ ಕೆಲಸ ನಾನ್ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.